ಸಕ್ಸಸ್ಫುಲ್ ಆಗಿ ಯಾವಾಗ್ಲೂ ಎಸ್ಟಾಬ್ಲಿಷ್ ಆಗಿರ್ಬೇಕು ಅಂತ ಅಂದ್ರೆ ಮೊದಲು ನಿಮ್ಮ ಪೇರೆಂಟ್ಸ್ ಅನ್ನ ರೆಸ್ಪೆಕ್ಟ್ ಮಾಡಿ. ಯಾಕಂದ್ರೆ ನೀವು ಇವತ್ತು ಏನು ಬಿಲ್ಡ್ ಆಗಿದ್ರ ದ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಏನಂದ್ರೆ ನಿಮ್ಮ ಫಾದರ್ ಅಂಡ್ ಮದರ್ ಇದಾರಲ್ಲ ಅವರ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಎ ಬಾಡಿ ನೀವಾಗಿರ್ತೀರ. ಅವ್ರನ್ನೇ ನೀವು ರೆಸ್ಪೆಕ್ಟ್ ಮಾಡಿಲ್ಲ ಅಂದ್ರೆ ನಿಮ್ಮನ್ನ ನೀವು ರೆಸ್ಪೆಕ್ಟ್ ಮಾಡ್ಕೊಂಡಂಗೂ ಆಗೋದಿಲ್ಲ. ಅದು ಆದ್ರಿಂದ ಯಾರು ಪೇರೆಂಟ್ಸ್ ರೆಸ್ಪೆಕ್ಟ್ ಮಾಡ್ತಾರೋ ಆದ್ರೆ ಇದು ಸ್ಪಿರಿಚುವಲ್ ಲೆವೆಲ್ ಅಲ್ಲಿ ವರ್ಕ್ ಆಗುತ್ತೆ. ನಾನು ನಿಮ್ಗೆ ಈಗ ಏನ್ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಆದ್ರೆ ನೀವು ನಿಮ್ಮ ಪೇರೆಂಟ್ಸ್ ನ ರೆಸ್ಪೆಕ್ಟ್ ಅಂಡ್ ಕೇರ್ ಮಾಡೋದಕ್ಕೆ
ಲೈಫಲ್ಲಿ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಲೈಫಲ್ಲಿ ಖಂಡಿತ ಬದಲಾವಣೆ ಆಗುತ್ತೆ. ಯಾಕಂದ್ರೆ ಆ ಒಂದು ಬ್ಲೆಸ್ಸಿಂಗ್ ಇದೆಯಲ್ಲ, ನಿಮ್ ಪೇರೆಂಟ್ಸ್ ಇಂದ ಸಿಗುವಂತಹ ಬ್ಲೆಸ್ಸಿಂಗ್, ಅದು ಇನ್ಫ್ಯಾಕ್ಟ್ ನಿಮ್ಗೆ ಲೈಫಲ್ಲಿ ಸಾಕಷ್ಟು ಆಬ್ಸ್ಟಕಲ್ಸ್ ನ ಓವರ್ಕಮ್ ಮಾಡೋದಕ್ಕೆ ಬಹಳ ಹೆಲ್ಪ್ ಮಾಡುತ್ತೆ. ಮತ್ತು ನಿಮ್ಮ ಪೇರೆಂಟ್ಸ್ ಮಾಡುವಂತಹ ಪ್ರೇಯರ್ಸ್ ಅಂದ್ರೆ ಪ್ರಾರ್ಥನೆಗಳು ನಿಮ್ಮನ್ನ ಕಾಣದೆ ಅದು ಕಾಯ್ತಾ ಇರುತ್ತೆ. ಅಪ್ಪನ ತೋರಿಸಿದ ಹೋಗಿ ಬರೀ ಫೋಟೋ ಅಪ್ಪನ ತೋರಿಸಿದ ಅವನಂತೂ ತೋರಿಸ್ಲೇ ಇಲ್ಲ. ತಾಯಿಗೂ ಅದನ್ನ ತೋರಿಸಿದ ತಂದೆ